ಥ್ಯಾಂಕ್ ಯು ಸೋ ಮಚ್ ಆಲ್ ಓವರ್ ಕರ್ನಾಟಕ, ಸಮಸ್ತ ಜನತೆಗೆ ಕರ್ನಾಟಕ ಶುಭಾಶಯಗಳು. ನನ್ನ ಹೆಸರು ಶ್ರೀಯಿಂದ. ನನ್ನ ಫಸ್ಟ್ ಮೂವಿ ಕನ್ನಡದಲ್ಲಿ ಅನಾಥ ಮಾಡಿದ್ದೀನಿ. ಸಪೋರ್ಟ್ ಮಾಡಿದಿರಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಸಮಸ್ತ ಯಾವತ್ ಕರ್ನಾಟಕ ಸಮಸ್ತ ಜನದಲ್ಲಿ ಶುಭಾಶಯಗಳು. ಮೈ ಸೆಂಟಿಮೆಂಟಲ್ ಅಂದ್ರೆ ಸರ್, ಇನ್ನೊಂದು ಮ್ಯಾಟರ್ ಏನಂದ್ರೆ ಅವ್ರದ್ದು ಫೋರ್ತ್ ತಲೆಮಾರು ಕರ್ನಾಟಕದವ್ರಂತೆ, ಹಳೆಬೀಡವ್ರಂತೆ ಅವ್ರ ಫ್ಯಾಮಿಲಿ. ಇಲ್ಲಿಂದ ಅಲ್ಲಿ ವರಾಂಗಲ್ಗೆ ವಲಸೆ ಹೋಗಿ ಅಲ್ಲಿದ್ದಾರೆ. ಇವಾಗ ಸ್ವಲ್ಪ ದಿನ ತೆಲುಗು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್, ಸುಮಾರು ಸಿನಿಮಾಗಳು ಮಾಡಿದ್ದಾರೆ. ಇವಾಗ ಕನ್ನಡದಲ್ಲಿ ಬಂದು ಅದೊಂದು ಫಸ್ಟ್ ಸಿನಿಮಾ ನಾನು ಆಕ್ಟ್ ಮಾಡ್ತಾ ಇರೋ ಸಿನಿಮಾ ಕನ್ನಡದಲ್ಲೇ ಬರಲಿ ಅನ್ನೋ ಒಂದು ಉದ್ದೇಶ ಕನ್ನಡದಲ್ಲಿ ಬಂದು ಒಂದು ಸಿನಿಮಾ ಮಾಡಿದ್ದಾರೆ. ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತಾ ಇದೆ, ಅದೊಂದು ಖುಷಿ ಆಗ್ತಾ ಇದೆ. ಕಂಗ್ರ್ಯಾಚುಲೇಷನ್ ಇಂದ್ರ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಸೀನಿಯರ್ ಆರ್ಟಿಸ್ಟ್ ಗೋವಿಂದಪ್ಪ ಅಂತ ಅಂದ್ಬಿಟ್ಟು ಇದುವರೆಗೂ 80 ಫಿಲ್ಮ್ಗಳು ನಾನು ಮಾಡಿದ್ದೀನಿ, ಸೀರಿಯಲ್ ಎಲ್ಲ ಮಾಡ್ತಾ ಇರ್ತೀನಿ. 4 ಅವಾರ್ಡ್ ತಗೊಂಡಿದ್ದೀನಿ. ಈ ಚಿತ್ರದಲ್ಲಿ ನನ್ನ ಕರೆದು ತಂದೆ ಪಾತ್ರ ಇದೇ ಥರ ಮಾಡಿ ಅಂತ ಹೇಳಿದ್ರು, ನನಗೆ ಅವಕಾಶ ಮಾಡಿಕೊಟ್ರು, ಮಾಡಿದ್ದೀನಿ. ನನಗೂ ಸ್ವಲ್ಪ ಸಮಾಧಾನ ಆಯಿತು ಮನಸ್ಸಿಗೆ. ಮತ್ತು ಈ ಚಿತ್ರ ಹೆಂಗಿರುತ್ತೆ ಅನ್ನೋದು ಸ್ವಲ್ಪ ಭಯ ಇತ್ತು ನನಗೆ. ಬಟ್ ಚಿತ್ರ ಸ್ಟಾರ್ಟ್ ಆದ್ಮೇಲೆ ನೋಡಿದೆ ಸಮಾಜದಲ್ಲಿ ಒಳ್ಳೆ ಮೆಸೇಜ್ ಇದೆ. ಜಾತಿ ಒಂದು ಅನಿಷ್ಟ ಪದ್ಧತಿ ಇದೆ ನಮ್ಮಲ್ಲಿ, ಅದು ಹೋಗ್ಬೇಕು. ಪ್ರೀತಿನೇ ದೊಡ್ಡದು, ನಮ್ಮೊಬ್ಬರ ರಕ್ತ ಸಂಬಂಧಗಳು ದೊಡ್ಡದು ಅಂತ ಒಂದು ಇದನ್ನು ತೋರಿಸಿದ್ದಾರೆ. ಆಮೇಲೆ ಇದರಲ್ಲಿ ಒಳ್ಳೆಗೆ ಕ್ಯಾಮ್ರಾ ವರ್ಕ್ ಆಗಿದೆ, ಮತ್ತೆ ಮ್ಯೂಸಿಕ್ ಇದೆ, ಹಾಡಿದೆ, ಫೈಟ್ಸ್ ಇದೆ, ಕತೆ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಪ್ರತಿಯೊಬ್ಬರು ಪಾತ್ರಧಾರಿಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾ ಪಾತ್ರಗಳು ಚೆನ್ನಾಗಿದೆ. ಹೀರೋಯಿನ್ಸ್ ಇರ್ಬೋದು, ಮತ್ತೆ ನಿರ್ದೇಶನೂ ಚೆನ್ನಾಗಿದೆ. ನನಗೆ ಇಷ್ಟಪಟ್ಟು ತುಂಬಾ ಏನಂತಂದ್ರೆ ಸ್ಟಾರ್ಟಿಂಗ್ ಇಂದ ಹಿಡಿದು ಮಧ್ಯದವರೆಗೂ ನನಗೆ ಗೊತ್ತೇ ಆಗಲ್ಲ, ಇಂಟ್ರೆಸ್ಟ್ ಬೇಗನೆ ಆಗೋಗ್ಬಿಡ್ತು ಅಂತ ಅಂದ್ಬಿಟ್ಟು. ಆ ಲಾಸ್ಟ್ ಅಲ್ಲಿ ಸುತ್ತ ಎಂಡಿಂಗ್ ಇಷ್ಟು ಬೇಗನೆ ಆಗೋಗ್ಬಿಡ್ತು ಅಂತ ನಿರಾಶೆ ಆಯ್ತು ನಿಜ ಹೇಳ್ಬೇಕಾದ್ರೆ. ಚಿತ್ರ ಅಷ್ಟು ಕತೆ ಚೆನ್ನಾಗಿ ಓಡಿದೆ, ತುಂಬಾ ಚೆನ್ನಾಗಿದೆ. ನಾವು ಕನ್ನಡಿಗರು, ಕನ್ನಡ ಕಲಾವಿದರನ್ನ ದಯವಿಟ್ಟು ನಾವು ಬೆಳೆಸ್ಬೇಕು. ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ನಾವು ಕನ್ನಡ ತುಂಬಾ ಕಷ್ಟದಲ್ಲಿದ್ದೀವಿ. ನಾವು ಕಲಾವಿದರು ನೀವೆಲ್ಲ ಪ್ರೋತ್ಸಾಹ ಮಾಡಬೇಕು, ಬೆಳೆಸ್ಬೇಕು, ಕನ್ನಡ ಬೆಳೆಸ್ಬೇಕು, ಕನ್ನಡ ಚಿತ್ರರಂಗ ಬೆಳೆಸ್ಬೇಕು ಅಂತ ತಮ್ಮನ್ನೆಲ್ಲ ಕೇಳ್ಕೊಳ್ತೀವಿ. ದಯವಿಟ್ಟು ನಮಗೆಲ್ಲ ಸಹಕಾರ ಮಾಡಬೇಕು. ನಿಮ್ಮ ಸಪೋರ್ಟು, ನಿಮ್ಮ ಸಹಕಾರ ಬೇಕು. ಇಷ್ಟೊತ್ತು ನಾನು ಮಾತಾಡೋ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೆ ನಿಮಗೆಲ್ಲ ವಂದನೆಗಳು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನಮ್ದು ಇವತ್ತು ಅನಾಥ ಸಿನಿಮಾ ನಮ್ದು ರಿಲೀಸ್ ಆಯಿತು. ಸೊ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅಂಡ್ ಈ ಸಿನಿಮಾ ನಾವು ಆಲ್ಮೋಸ್ಟ್ ಮಾಡಿ ಒಂದು 4 years ಆಯಿತು. ರಿಲೀಸ್ ಇವತ್ತು ಮಾಡಿದ್ದೀವಿ. ಅಂಡ್ ಡೈರೆಕ್ಟರ್ ಬಂದು ಅಣ್ಣಾ ಸೇಠ್ ಅಂತ, ಅಂಡ್ ಹೀರೋ ಬಂದು ಇಂದ್ರ ಅವರು. ಮೂವಿ ಒಂಥರ ಎಲ್ಲ ಏನೋ ರೆಸ್ಪಾನ್ಸ್ ನಾನು ಕೇಳಿದಾಗ ಎವ್ರಿಬಡಿ ವರ್ ಅಪ್ರಿಷಿಯೇಟಿಂಗ್. ಎಲ್ಲ ಆರ್ಟಿಸ್ಟ್ನು ಕೂಡ ಅಲ್ಲಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಮೇಕಿಂಗ್ ವೈಸ್ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿದೆ. ಥ್ಯಾಂಕ್ ಯು. ಸೊ ಎಸ್, ಈ ಸಿನಿಮಾದಲ್ಲಿ ನಾನು ಕಾಲೇಜ್ ಗರ್ಲ್ ಒಂದು ರೋಲ್ ಪಾತ್ರನ ಮಾಡಿದ್ದೀನಿ. ಒಂಥರ ಬಬ್ಲಿ ಆಗಿ. ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ 2 ಶೇಡ್ ಇದೆ. ಸೊ ಹಾಗಾಗಿ ನನಗೆ ಪರ್ಸ್ನಲಿ, ಯಾಕಂದರೆ ಒಂದು ಆರ್ಟಿಸ್ಟ್ಗೆ ಬೇಕಾಗಿರೋ ಸ್ಪೇಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಕ್ರೀನ್ ಪ್ಲೇಯಿಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ ಎಲ್ಲರಿಗೂ ಲಾಸ್ಟ್ ವರ್ಗು ಎಂಡಿಂಗ್ ವರ್ಗು ಸಸ್ಪೆನ್ಸ್ ನ ತಗೊಂಡಿದ್ದಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಈ ತರ ಒಂದು ಸಿನಿಮಾ ಬಿಕಾಸ್ ಅವರು ಕನ್ನಡದವರಲ್ಲ, ಹೈದರಾಬಾದಿಂದ ಇಲ್ಲಿಗೆ ಬಂದು ಕನ್ನಡ ಸಿನಿಮಾ ಮಾಡಬೇಕು ಅಂತ ಅವರು ಎಷ್ಟೊಂದು ಆಸೆ ಇಟ್ಕೊಂಡು ಇಲ್ಲಿ ಬಂದಿದ್ರು. ಐ ರಿಯಲಿ ಥಿಂಕ್ ಇವತ್ತು ಅವ್ರಿಗೆ ಆ ಖುಷಿ ಸಿಕ್ಕಿದೆ ಅಂತ. ಬಿಕಾಸ್ ಕನ್ನಡದಲ್ಲೇ ನಮ್ಗೆ ಗೊತ್ತು ಎಷ್ಟೋ ಸಿನಿಮಾಗಳು ಇವಾಗ ಬರ್ತಾ ಇಲ್ಲ, ಎಷ್ಟೋ ಸಿನಿಮಾ ಶೂಟಿಂಗ್ ಆಗಿದೆ, ರಿಲೀಸ್ ಮಾಡೋಕ್ಕೆ ತುಂಬಾ ಕಷ್ಟಪಡ್ತಿದ್ದಾರೆ. ಅಂಥದ್ರಲ್ಲಿ ಯಾರೋ ಹೊರಗಿಂದ ಅವರು ಬಂದು ನಮ್ಮ ಕನ್ನಡ ಸಿನಿಮಾನ ರಿಲೀಸ್ ಮಾಡಿ ನಮ್ಗೆ ಇಷ್ಟೊಂದೆಲ್ಲ ಕನ್ನಡದ ಬಗ್ಗೆ ಅವ್ರದ್ದು ಇಷ್ಟೊಂದು ಅಭಿಪ್ರಾಯ ಇಟ್ಕೊಂಡಿದಾರಲ್ವಾ. ಸೊ ಆ ಒಂದು ಖುಷಿಗೆ ಥ್ಯಾಂಕ್ ಯು ಸೋ ಮಚ್ ಇಂದ್ರ ಅವರೇ. ಅಂಡ್ ಇಂದ್ರ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರು ಆಕ್ಚುಲಿ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅಂಡ್ ಸಿಂಗರ್ ಕೂಡ. ಈ ಸಿನಿಮಾದಲ್ಲಿ ಅವ್ರು ಹಾಡು ಕೂಡ ಹಾಡಿದ್ದಾರೆ. ಅಂಡ್ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲರೂ ಇಡೀ ಥಿಯೇಟರ್ ಅಲ್ಲಿ ಎಲ್ಲರೂ ಕುಣಿದಾಡ್ಬಿಟ್ಟಿದ್ದಾರೆ ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ನೋಡಿ. ಅಂಡ್ ಈಸ್ ಅ ವೆರಿ ಬಿಗ್ ಅಪ್ಪು ಸರ್ ಫ್ಯಾನ್. ಹಾಗಾಗಿ ಅವರು ಐ ಥಿಂಕ್ ಅದನ್ನೇ ಸ್ವಲ್ಪ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಡ್ಯಾನ್ಸ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಹಾಡು ಕೂಡ ಅವರೇ ಹಾಡಿದ್ದಾರೆ. ಆನ್ ದ ಹೋಲ್ ಎಲ್ಲ ವೆರಿ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ ಫಸ್ಟ್ ಡೇ ಫಸ್ಟ್ ಶೋಗೆ. ಅಂಡ್ ಐ ಆಮ್ ವೆರಿ ಮಚ್ ಬ್ಲೆಸ್ಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ. ಇವಾಗ ರಿವ್ಯೂ ನೋಡ್ತಾ ಇದ್ದೀವಿ. ಸರ್, ಆಮೇಲೆ ಆಂಧ್ರ ತೆಲಂಗಾಣ 2 ಸ್ಟೇಟಲ್ಲಿ ಅಟ್ ಎ ಟೈಮ್ ರಿಲೀಸ್ ಮಾಡಿದ್ದಾರೆ, ಕರ್ನಾಟಕ ಸೇರಿ. ಅಲ್ಲಿನೂ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಅಂದ್ರೆ ನಾವೇನಂದ್ರೆ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟು ಮಾಡಿರೋದು. ಹೊಸ ಟೀಮು, ಮೇಡಮ್ ಸೀನಿಯರ್ ಇದ್ದಾರೆ, ಇನ್ನು ಸೀನಿಯರ್ ಆರ್ಟಿಸ್ಟ್ಗಳು ಇದ್ದಾರೆ. ಬಿಟ್ಟರೆ ನಾವು ಡೈರೆಕ್ಟರ್ ಆಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ತುಂಬ ಹೊಸಬ್ರು. ನಮ್ಮ ಹೊಸಬ್ರಿಗೆ ಒಂದು ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿರೋದು ತುಂಬ ಖುಷಿ ಆಗ್ತಾ ಇದೆ ನನಗೆ. ಇದು ನೆಕ್ಸ್ಟ್ ಇನ್ನೂ ಕಂಟಿನ್ಯೂ ಆಗುತ್ತೆ. ನಾಳೆಯಿಂದ ಥಿಯೇಟರ್ ಎಕ್ಸ್ಟೆಂಡ್ ಕೂಡ ಆಗೋ ಸಾಧ್ಯತೆ ಇದೆ. ಇವಾಗ ಡಿಸ್ಟ್ರಿಬ್ಯೂಟರ್ ಮಾತಾಡಿದ್ರು, ಅದಕ್ಕೆ ನೋಡೋಣ ಸರ್. ಎಲ್ಲ ಕನ್ನಡಿಗರ ಪ್ರೀತಿ ಹೆಂಗಿರುತ್ತೆ ನೋಡೋಣ. ಥ್ಯಾಂಕ್ ಯು ಸರ್. ಫಿಲ್ಮ್ ಚೆನ್ನಾಗಿತ್ತು. ಫಿಲ್ಮ್ ಏನು ನೋಡಿಲ್ಲ ಅದು.
ಚೆನ್ನಾಯಿತು ನಾವು ಮಂಗಲ ಮುಗಿತು ಈ ಫಿಲ್ಮ್ ಮೇಲೆ ಏನಿಲ್ಲ ಜಾತಿ ಕೀಳ್ವರೆ ಮೇಲ್ಗಡೆವರೆ ಏನಿಲ್ಲ ಅದೇ ಒಂದು ಫಿಲ್ಮ್ ಎಲ್ಲ ನೋಡ್ತಾರೆ அந்த ಫಿಲ್ಮ್ ಚೆನ್ನಾಯಿತು ಸರಿಯಾಗಿದೆ ಮೂವಿ ಸ್ಟೋರಿ ಚೆನ್ನಾಗಿದೆ ಸೂಪರ್ ಏನೇನು ಇಷ್ಟ ಆಯ್ತು ತುಂಬ ಚೆನ್ನಾಗಿ ಸಮಾಜಕ್ಕೆ ಹೋಗ್ತಾ ಜಾತ್ಯತೆ ಬಗ್ಗೆ ಹೀರೋಯಿನ್ ತುಂಬ ಚೆನ್ನಾಗಿ ಕಾಣ್ತದೆ ಸರ್ ಈ ಕಡೆ ಕ್ಯಾಮ್ರಾ ಕಡೆ ಸಿನಿಮಾದಲ್ಲಿ ಏನು ಇಷ್ಟ ಸೂಪರ್ ಆಗಿದೆ ಸರ್ ಆದರೆ ಅಮ್ಮನ ಒಂದು ತಂದೆ ತಾಯಿ ಬಗ್ಗೆ ಮತ್ತೆ ಇಲ್ಲಿ ನಿಂತ್ಕೊಂಡು ಮಾತಾಡಿ ಇಲ್ಲಿ ನೋಡ್ಕೊಂಡು ಮಾತಾಡಿ ಒಂದು ಲೇಡೀಸ್ ಬಗ್ಗೆ ಅಷ್ಟು ಸಿನಿಮಾ ಹೇಗನ್ನಿಸ್ತು ಹೇಳು ಚಿನ್ನಿ ಹೇಳು ಹೇಳು ಏನೇನು ಇಷ್ಟ ಆಯಿತು ತುಂಬ ಚೆನ್ನಾಗಿ ಸಮಾಜಕ್ಕೆ ಹೋಗ್ತಾ ಜಾತ್ಯತೆ ಬಗ್ಗೆ ಹೇಗನ್ನಿಸ್ತು ಚೆನ್ನಾಗಿದೆ ಏನೇನು ಇಷ್ಟ ಆಯಿತು ಆಲ್ ಓವರ್ ಚೆನ್ನಾಗಿದೆ ಕ್ಯಾಸ್ಟ್ ಬಗ್ಗೆ ಮಾತಾಡೋದು ಚೆನ್ನಾಗಿದೆ ಹೇಗನ್ನಿಸ್ತು ತುಂಬ ಚೆನ್ನಾಗಿ ಬಂದಿದೆ ಹೊಸದು ಪ್ರಯತ್ನ ಚೆನ್ನಾಗಿದೆ ಮ್ಯಾಮ್ ಹೇಗನ್ನಿಸ್ತು ಸಿನಿಮಾ ಏನೇನು ಇಷ್ಟ ಆಯಿತು ನೋಡ್ಬೋದು ಎಲ್ಲ ಚೆನ್ನಾಗಿತ್ತು ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು